ನಮಸ್ಕಾರ. ಇದು ವಾಯ್ಸ್ ಆಫ್ ವಿಜಯನಗರ. ಕೂಡ್ಲಿಗಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನಾಚರಣೆಯನ್ನು ಶ್ರದ್ಧೆಯಿಂದ ಆಚರಿಸಲಾಯಿತು. ತಾಲೂಕು ಆಡಳಿತ ಹಾಗೂ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿದ್ದಂಥ ಈ ಕಾರ್ಯಕ್ರಮದಲ್ಲಿ ಬಾಬೂಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಮುಖ್ಯ ಭಾಷಣಕಾರರಾಗಿದ್ದ ಬಿಇಒ ಮೈಲೇಶ್ ಬೇವೂರು ಮಾತನಾಡಿ, 50 ವರ್ಷಗಳ ಕಾಲ ಸಂಸದರಾಗಿ ವಿಶ್ವ ದಾಖಲೆ ನಿರ್ಮಿಸಿದ ಬಾಬೂಜಿಯವರು ಸಾಮಾಜಿಕ ನ್ಯಾಯದ ಹರಿಕಾರರಾಗಿದ್ದರು. ದೇಶದ ರಕ್ಷಣೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅವರು ನೀಡಿದ ಕೊಡುಗೆ ಇಂದಿಗೂ ಅಮರ ಎಂದು ಸ್ಮರಿಸಿದರು. ಇಡೀ ದೇಶದಲ್ಲಿ ಸುಮಾರು 30 ವರ್ಷಗಳ ಕಾಲ ಕ್ಯಾಬಿನೆಟ್ ದರ್ಜೆಯ ಯೂನಿಯನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಅದು ಬಾಬು ಜಗಜೀವನ್. ಅವ್ರು ಬಹಳ ಪ್ರೀತಿಯಿಂದ ನಾವು ಬಾಬೂಜಿ ಅಂತ ಕರೀತಾರೆ. ಬಾಬೂಜಿಯವರು ಈ ದೇಶದಲ್ಲಿ ಜನಿಸಿದ್ರು. ಬಿಹಾರದ ಒಂದು ಸಣ್ಣ ಹಳ್ಳಿ, ಬಹಳ ಚಿಕ್ಕ ಹಳ್ಳಿ, ಚಂದಾಪುರ ಅಂತಂದ್ರೆ. ಎಷ್ಟು ಬಡತನದಲ್ಲಿ ಅವ್ರು ಜನಿಸ್ತಾರೆ ಅಂತ ಹೇಳಿದ್ರೆ ಬಹುತೇಕ ನಿಮ್ಗೆ ಯಾರಿಗೂ ಆ ಬಡತನದ ವಾಸನೆ ಕೂಡ ಸರಿ ಸಿಕ್ಕಿರಲ್ಲ ಅಂತ ನಾನು ಭಾವಿಸ್ತೀನಿ. ಅಷ್ಟು ಕೆಟ್ಟ ಬಡತನದಲ್ಲಿ ಅವರು ಜನಿಸ್ತಾರೆ. ಬಟ್ ಒಂದು ಸ್ಟೇಟ್ಮೆಂಟ್ ಇದೆ, ಬಹಳ ಚೆನ್ನಾಗಿದೆ. ನೀವು ನಾವೆಲ್ಲರೂ ಕೂಡ ಅದನ್ನ ಗಮನಿಸ್ಬೇಕು. ಏನ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ನಾನು ಹುಟ್ಟಿರ್ತಕ್ಕಂಥದ್ದು ಯಾವ ಜಾತಿ ಅನ್ನೋಂಥದ್ದು ಮುಖ್ಯ ಅಲ್ಲ, ನಾನು ಹುಟ್ಟಿರ್ತಕ್ಕಂಥದ್ದು ಯಾವ ಕುಟುಂಬ ಅನ್ನೋಂಥದ್ದು ಮುಖ್ಯ ಅಲ್ಲ, ನಾನು ಹೇಗೆ ಜೀವಿಸ್ತೀನಿ, ಹೇಗೆ ಪರಿಶ್ರಮ ಪಡ್ತೀನಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ. ಅಸ್ಪೃಶ್ಯತೆ ತಾಂಡವಾಡ್ತಿರೋ ಸಮಯದಲ್ಲಿ ಶಿಕ್ಷಣವನ್ನ ಪಡೆದು ಎಲ್ಲರೂ ನೀವು ಸಂಸತ್ತಿಗೆ ಎಂಟರ್ ಆಗಿದ್ನ ಹೇಳ್ತಾ ಇದ್ರಿ. ಅವರು 28ನೇ ವಯಸ್ಸಿಗೆ ಬಿಹಾರ ಶಾಸನ ಸಭೆಗೆ ಎಂಟರ್ ಆಗ್ತಾರೆ. ಜಸ್ಟ್ ವೆನ್ ಯು ವಾಸ್ 28 years old. ಆಮೇಲೆ ಅವರು ಗಾಂಧಿ ಅನುವಾದಿ, ಗಾಂಧಿ ತತ್ವಗಳನ್ನ ಪಾಲನೆ. ಈ ವರ್ಗದ ನೌಕರರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಸಿಗ್ಬೇಕು, ಅವ್ರಿಗೂ ಸಮತೆಗೆ ಭರ್ತಿಯಲ್ಲಿ ಮೀಸಲಾತಿ ಸಿಗ್ಬೇಕು ಅಂತಂದೇಳಿ ಆ ದಿನ ಅವ್ರೇನ್ ಕಾನೂನನ್ನ ಕಾಯ್ದೆಯನ್ನ ಮಾಡಿದ್ರು. ಇವತ್ತು ಪ್ರತಿ ಒಂದು ರೈಲ್ವೆ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರರು ಸಮತೆಗೂ ಒಂದು ಉನ್ನತ ಹುದ್ದೆಯನ್ನು ಬರ್ತಕ್ಕಂಥ ಒಂದು ಕಾನೂನನ್ನ ಜಾರಿ ಆಯಿತು. ನಂತರದಲ್ಲಿ ಸರಕು ಸಾಗಾಣಿಕೆ ಆಗಿರ್ಬೋದು, ಮತ್ತೆ ರೈಲ್ವೆ ಇಲಾಖೆ, ವಿಮಾನ ಇಲಾಖೆಯಲ್ಲಾಗಿರ್ಬೋದು, ಎಲ್ಲ ಇಲಾಖೆಗಳನ್ನ ಕಾರ್ಮಿಕರಿಗೆ ಅನುಕೂಲವಾಗಿರ್ತಕ್ಕಂಥ ಕಾಯ್ದೆ ಕಾನೂನುಗಳನ್ನು ಮಾಡಿದ್ದರಿಂದ ಇವತ್ತು ಅವರು ಒಂದು ನೆಮ್ಮದಿಯ ಜೀವನ ಸಾಧಿಸ್ತಾ ಇದ್ದಾರೆ. ಏನಾದ್ರೂ ಅವರು ಈ ಒಂದು ಡಿ ಗ್ರೂಪ್ ನೌಕರರಿಗೆ ಅವಕಾಶ ಸಿಗಲಿ ಅಂದಿದ್ರೆ ಸಾಯವರೆಗೂ ಸಮೇತ ಅವರು ಜಿತನಾಗಿನೇ ದುಡಿಯತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ನೇತ್ರಾವತಿ, ಇಒ ನರಸಪ್ಪ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಮನೋಹರ್ ಹೆಗಡೆ ಸೇರಿದಂತೆ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಸಮಾನತೆಯ ದಿನವಾಗಿ ಆಚರಿಸಲ್ಪಡುವ ಬಾಬೂಜಿಯವರ ಜನ್ಮದಿನವು ಇಂದಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.